ಹಿಮಾಚಲ ಪ್ರದೇಶದಲ್ಲಿ ನೋಡಬಹುದಾದ ತಾಣಗಳು. ಹಿಮಾಚಲ ಪ್ರದೇಶವು ಅದ್ಭುತವಾದ ಪ್ರವಾಸಿ ತಾಣಗಳನ್ನು ಹೊಂದಿರುವ ರಾಜ್ಯ. ಇಲ್ಲಿನ ವಾತಾವರಣವು ಯಾವಾಗಲೂ ಶಾಂತ ಮತ್ತು ಆರಾಮದಾಯಕ. ಹಿಮದಿಂದ ಕೂಡಿರುವ ಈ ಪ್ರದೇಶವು ನಿಮ್ಮ ಮನಸ್ಸಿಗೆ ಅತೀವ ಆನಂದ ನೀಡುವ ಪರ್ವತಗಳು ಇಲ್ಲಿವೆ. ಹಾಗಾದರೆ ಹಿಮಾಚಲ ಪ್ರದೇಶದ ಪ್ರವಾಸದಲ್ಲಿ ನೀವು ಯಾವುದೆಲ್ಲ ತಾಣಗಳನ್ನು ನೋಡಬಹುದು ಎನ್ನುವ ಮಾಹಿತಿ ಇಲ್ಲಿದೆ. ಕಸೋಲ್. ಕಸೋಲ್ ಹಿಮಾಚಲ ಪ್ರದೇಶದಲ್ಲಿನ ಕುಲು ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಗ್ರಾಮ. ಕುಲುವಿನಿಂದ ಸುಮಾರು 42 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮವಿದೆ. ಈ ತಾಣವು ಸಮುದ್ರ ಮಟ್ಟದಿಂದ ಸುಮಾರು 1680 ಮೀಟರ್ ಎತ್ತರದಲ್ಲಿ ನೆಲೆಸಿದೆ. ಕಿರ್ಗಂಗಾ. ಈ ಗ್ರಾಮವು ಮಾರ್ಚ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಸುಮಾರು ವರ್ಷದ 7 ತಿಂಗಳು ತೆರೆದಿರುತ್ತದೆ. ಕೇವಲ ಕಾಲ್ನಡಿಗೆಯಲ್ಲಿ ಮಾತ್ರ ಈ ಕಿರ್ಗಂಗಾಗೆ ಪ್ರವೇಶಿಸಬಹುದಾಗಿದೆ. ಇಲ್ಲಿ ಕಿರಿದಾದ ಬಂಡೆಗಳ ನಡುವೆ ಜಲಪಾತಗಳು ಧರೆಗೆ ಬೀಳುವುದನ್ನು ಕಣ್ಣಾರೆ ನೋಡಬಹುದು. ಪಾರ್ವತಿ ಕಣಿವೆ. ಪಾರ್ವತಿ ಕಣಿವೆಯಲ್ಲಿ ನೆಲೆಸಿರುವ ಒಂದು ವಿಲಕ್ಷಣವಾದ ಹಳ್ಳಿಯೆಂದರೆ ಅದು ತೋಷ್. ಇದು ಸುಮಾರು 2400 ಮೀಟರ್ ಎತ್ತರದಲ್ಲಿ ಪಾರ್ವತಿ ಕಣಿವೆಯ ನದಿಯ ಬಲದಂಡೆಯಲ್ಲಿ ಆವೃತವಾಗಿದೆ. ಇಲ್ಲಿನ ಹಳ್ಳಿಯಲ್ಲಿರುವ ಮರದ ಮನೆಗಳು ಪರ್ವತ ಜನರ ವಾಸ್ತುಶಿಲ್ಪದ ಅತ್ಯುತ್ತಮವಾದ ಉದಾಹರಣೆಯಾಗಿದೆ. ಗುಲಾಬ್. ಮನಾಲಿ ಸಮೀಪ ಇರುವ ಮತ್ತು ಭೇಟಿ ನೀಡಲು ಸೂಕ್ತವಾದ ಸುಂದರ ತಾಣಗಳಲ್ಲಿ ಗುಲಾಬ ಕೂಡ ಒಂದು. ನವೆಂಬರ್ನಿಂದ ಮೇ ತಿಂಗಳ ಅವಧಿಯಲ್ಲಿ ಭೇಟಿ ನೀಡಲು ಸೂಕ್ತವಾದ ಸ್ಥಳವಿದು. ಮನಾಲಿಯಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಶಾಲಾ. ಧರ್ಮಶಾಲಾ ಭಾರತದ ಹಿಮಾಚಲ ಪ್ರದೇಶದ 2ನೇ ಚಳಿಗಾಲದ ರಾಜಧಾನಿಯಾಗಿದೆ. ಪಟ್ಟಣವು 1457 ಮೀಟರ್ ಎತ್ತರದಲ್ಲಿ ಹಿಮಾಚಲ ಧೌಲಾಧಾರ್ ಕಣಿವೆಯ ನೆರಳಿನಲ್ಲಿ ಕಂಗ್ರಾ ಕಣಿವೆಯಲ್ಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಸಾಹಸಿಗಳಿಗೆ, ಶಾಂತಿ ಬಯಸುವವರಿಗೆ ಹೇಳಿ ಮಾಡಿಸಿದ ಹಾಗೆ ಇದೆ. ಹಿಮಾಲಯದ ಧೌಲಾಧಾರ್ ಶ್ರೇಣಿಯಲ್ಲಿರುವ ಈ ಸುಂದರವಾದ ಬೆಟ್ಟದ ಪಟ್ಟಣ ಆಹ್ಲಾದಕರವಾದ ಹವಾಮಾನವನ್ನು ಹೊಂದಿದೆ. ಬಿರ್. ಹಿಮಾಚಲ ಪ್ರದೇಶದ ಅತ್ಯಂತ ಅದ್ಭುತವಾದ ಸ್ಥಳಗಳಲ್ಲಿ ಈ ಬಿರ್ ಧೌಲಾಧಾರ್ ಕೂಡ ಒಂದಾಗಿದೆ. ಈ ರಮಣೀಯವಾದ ಸ್ಥಳವು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದ್ದು, ನೀವು ಸಾಹಸವನ್ನು ಇಷ್ಟಪಡುವವರಾಗಿದ್ದರೆ ಇದು ಅತ್ಯಂತ ಉತ್ತಮವಾದ ಸ್ಥಳವಾಗಿದೆ. ಸಂಗೀತ ಉತ್ಸವಕ್ಕೆ ಪಾಲ್ಗೊಂಡ ನಂತರ ನೀವು ಸಾಹಸಮಯ ಚಟುವಟಿಕೆಗಳನ್ನು ಕೈಗೊಳ್ಳಬಹುದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.